ಹ್ಯಾಪಿ ವರಮಹಾಲಕ್ಷ್ಮಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ವರಮಹಾಲಕ್ಷ್ಮಿ ದಿನಾನೇ. ರಿಯಲ್ ಅಲ್ಲ, ದಿಸ್ ಇಸ್ ಆಲ್ ರಿಯಲ್. ಕಣ್ಕ ನಾವಿಲ್ಲೆಲ್ಲ ಕೆಲಸ ಫುಡ್ಗಂತ ಶ್ರೀಜಾ ರೆಡಿ ಮಾಡ್ತಾ ಇರೋದು. ಶ್ರೀಜಾ ಸ್ವಲ್ಪ ಟೈಮ್ ನೋಡು ಬ್ರೋ. ಸಾಂಬಾರ್ ಮಾತ್ರ ನೆಕ್ಸ್ಟ್ ಉಡುಪಿ ಹೋಟೆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಲ್ಲರಿಗೂ ಗೊತ್ತು, ಇಟ್ ಇಸ್ ಅ ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಹಬ್ಬ ಅಂತ. ಎಸ್ಪೆಷಲಿ ಹುಡುಗಿರಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ, ಚೆನ್ನಾಗಿರುತ್ತೆ. ನಾವು ಲೈಕ್ ಇಂಡಿಯಾಲೆಲ್ಲ ಇದ್ದಾಗ ನಮ್ಮಮ್ಮ ಅಂತೂ ನೈಟ್ ಮಲ್ಕೊತಾನೇ ಇರಲಿಲ್ಲ, ಫುಲ್ ನೈಟಿಂದ ಬೆಳಗ್ಗೆವರೆಗೂ. ದಟ್ ಇಸ್ ದಿವ್ಯಾ. ಓಕೆ, ಹಾಗೆ ಸೊ ಮತ್ತೆ ತೋರಿಸ್ತೀನಿ ಏನೇನು ಮಾಡ್ತಿದ್ದೀವಿ ನಾವು ಇವತ್ತು ಅಂತ. ಸೊ ಅದೇ ನಮ್ಮಮ್ಮ ಹಿಂಗೆ ನೈಟೆಲ್ಲ ಎದ್ದು ಪಾಪ ಫುಲ್ ಬೆಳಗ್ಗೆ ತನಕ ದೇವ್ರ ಪೂಜೆ, ದೇವ್ರ ಅಲಂಕಾರ, ಮತ್ತು ಬೆಳಗ್ಗೆ ಫುಡ್ಡು ಎಲ್ಲರಿಗೂ ಒಬ್ಬಟ್ಟು ಅದು ಇದು ಮಾಡೋಷ್ಟ್ರಲ್ಲಿ ಸಾಕಾಗ್ತಾಯಿತ್ತು. ಅದು ನಮಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಆ ಕೆಲಸ ಎಲ್ಲ ನಾವು ಮಾಡ್ತಾ ಇದ್ದೀವಲ್ಲ, ಸೊ ಅದಕ್ಕೆ ನಮಗೆಲ್ಲ ಸ್ವಲ್ಪ ಅರ್ಥ ಆಗುತ್ತೆ. ಬತ್ತೇನೆ ಇವತ್ತು ನಾವು ದಿವ್ಯನ ಮನೆಯಲ್ಲಿ ವಿ ಆರ್ ಡೆಕೋರೇಟಿಂಗ್ ಫಾರ್ ಆಲ್ ವರಮಹಾಲಕ್ಷ್ಮಿ ಹಬ್ಬ. ಬಿಕಾಸ್ ಲಾಸ್ಟ್ ಟೈಮ್ ಆಲ್ಸೋ ಆ ವ್ಲಾಗು ಇದೆ, ಐ ವಿಲ್ ಜಸ್ಟ್ ಪುಟ್ ಆನ್ ದ ಲಿಂಕ್ ಹಿಯರ್. ಸೊ ಆನ್ ದ್ಯಾಟ್ ಡೇ ಆಸ್ ವೆಲ್, ಲೈಕ್ ಇಟ್ ವಾಸ್ ದಿವ್ಯಾ, ನಾನು, ಶ್ರೀಜಾ, ವಿ ತ್ರೀ ವರ್ ಸೆಲೆಬ್ರೇಟಿಂಗ್. ಸೊ ಅಗೇನ್ ವಿ ಥಾಟ್ ವಿಲ್ ಡೂ ದ ಸೇಮ್ ಲೈಕ್ ಹಿಯರ್ ಇನ್, ಬಟ್ ದೆನ್ ದಿವ್ಯಾ ಶಿಫ್ಟೆಡ್. ಅದು ಇನ್ನೊಂದು ವ್ಲಾಗಲ್ಲಿ ಹೇಳಿದ್ನಲ್ಲ, ಲೈಕ್ ಬೇರೆ ಮನೆ ಅಂತ. ಸೊ ಈ ಮನೆಯಲ್ಲಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಲೆಟ್ ಮಿ ಗೋ ಇನ್ಸೈಡ್ ಆ್ಯಂಡ್ ಶೋ ಯು ಹೌ ವಿ ಆರ್ ಡೆಕೋರೇಟೆಡ್ ಆ್ಯಂಡ್ ವಾಟ್ ಆಲ್ ವಿ ಆರ್ ಪ್ರಿಪೇರಿಂಗ್, ಮೆನ್ಯೂ ಏನು ಅಂತ ಎಲ್ಲ. ಲೆಟ್ಸ್ ಗೋ ಆನ್ ಸಿ. ವರಮಹಾಲಕ್ಷ್ಮಿ ಡೆಕೋರೇಷನ್ ಇಷ್ಟು ನೋಡಿ, ಇಷ್ಟು ಚೆನ್ನಾಗಿದೆ. ಇದೆಲ್ಲ ರಿಯಲ್ ಫ್ಲವರ್ಸು, ಹಿಂದೆಗಡೆ ಡೆಕೋರೇಟ್ ಮಾಡಿರೋದು ರಿಯಲ್ ಅಲ್ಲ, ದಿಸ್ ಇಸ್ ಆಲ್ ರಿಯಲ್. ದಿವ್ಯನ್ ಮನೆ ಇದು ಬಾಲ್ಕನಿನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಈ ಸೈಡ್ ಹಿಂಗೆ ತಿರ್ಗಿದ್ರೆ ಎಲ್ಲ ಫುಡ್ಗಂತ. ಶ್ರೀಜಾ ಸೇ ಹಾಯ್. ಹಾಯ್ ಹಾಯ್, ವರಮಹಾಲಕ್ಷ್ಮಿ ಶುಭಾಕಾಂಕ್ಷೆಗಳು. ಮಹಾಲಕ್ಷ್ಮಿ ಶುಭಾಕಾಂಕ್ಷೆಗಳು. ಅದೇ ಅನ್మాట. ಎಸ್, ಥ್ಯಾಂಕ್ಸ್ ಶ್ರೀಜಾ. ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಬ್ರೋ? ಕಣ್ಕ ಕಲಿಸ್ತಾ ಇದ್ದೀನಿ. ಒಬ್ಬಟ್ಟಿಗೆ ಇಲ್ಲಿ ಬೇಳೆ ಬೇಯ್ತಾ ಇದೆ. ಒಬ್ಬಟ್ಟಿಗೆ ಈ ಒಬ್ಬಟ್ಟು ಮಾಡೋದೇ ಟಾಸ್ಕ್. ಸೊ ಆ ಟಾಸ್ಕ್ನ ದಿವ್ಯಾನೇ ಮಾಡೋದು. ಲಾಸ್ಟ್ ಇಯರ್ ನಾನೇ. ಎಸ್, ಅಷ್ಟೆಲ್ಲ ಪೇಷನ್ಸು ಶ್ರೀಜಾಗಂತೂ ಇಲ್ವೇ ಇಲ್ಲ. ಸೊ ಶ್ರೀಜಾ ಶ್ರೀಜಾ ಆನ್ ಸ್ಕ್ರೀನ್ ಮಾತಾಡಲ್ಲ, ಸ್ವಲ್ಪ ಆಫ್ ಸ್ಕ್ರೀನು ಫುಲ್ಲು. ಸೊ ಯಾ ಎಲ್ಲ ರೆಡಿ ಆದಮೇಲೆ ಆಲ್ ಬಿ ಬ್ಯಾಕ್. ಇನ್ನೊಂದು ವಿಷಯ ಏನು ಅಂದರೆ, ನಾನು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ವರಮಹಾಲಕ್ಷ್ಮಿ ದಿನಾನೇ. ಅದು ನಾನು ಮರ್ತೋಗಿದೆ. ಇವಾಗ ದಿವ್ಯಾನೇ ಜ್ಞಾಪಿಸಿದ್ದು. ಅದು ನಾವು ಜಸ್ಟ್ ಲೈಕ್ ಫನ್ ಥರ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ಲೈಕ್ ಹಾಯ್ ಗಾಯ್ಸ್ ಹಂಗೆ ಹಿಂಗೆ ಅಂತೆಲ್ಲ ಕಚಡ ಥರ. ಸೊ ಇವಾಗ ಏನು ಇಂಪ್ರೂವ್ ಆಗಿದ್ದೀನೋ ಗೊತ್ತಿಲ್ಲ. ಬಟ್ ದೆನ್ ಎಸ್, ಲಾಸ್ಟ್ ಇಯರ್ ಇದೇ ಟೈಮ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್. ಜಸ್ಟ್ ಪಲ್ದಾಂಟ್ಲು. I have mixed salt And that's all. And she mixed jaggery also and pomegranate. ಅಲ್ಲ ನಾವಿಲ್ಲೆಲ್ಲ ಕೆಲಸ ಮಾಡಿ ಅಡುಗೆ ಮಾಡ್ತಾ ಇದ್ದೀವಿ, ಬಂದಿರೋದೇ ಮನೆಗೆ ತಿನ್ನಕ್ಕಷ್ಟೇ. Orange, lemon ಅಂತ citrus in one only. If you mix and eat, how you will feel, no? It's exactly like that. Take it. ನಾ ಇಯರ್ ನಿಲ್ಸಿ ಸ್ವಲ್ಪ ನಮ್ಮ ಇಂಡಿಯಾ ಪೊಮೊಗ್ರಾನೇಟ್ ದಾಳಿಂಬೆ ಎಷ್ಟು ಸಕ್ಕತ್ತಾಗಿರುತ್ತೆ, ಸ್ವೀಟಾಗೆ. ಇವ್ರಲ್ಲಿ ಒಂದು ಪೊಮೊಗ್ರಾನೇಟ್ ಇಲ್ಲ, ಮ್ಯಾಂಗೋ ಇಲ್ಲ, ಏನಿಲ್ಲ, ಬರೀ ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ, ಆಪಲ್ಲು, ಆರೆಂಜ್, ಸ್ಟ್ರಾಬೆರಿ, ಬ್ಲೂಬೆರಿ, ಇಷ್ಟೇ ಇವ್ರಿಗೆ ಗೊತ್ತಿಲ್ಲ. ಏಮಂತ ಶ್ರೀಜಾ? ಅದೇ ನಿಜ. ಏನ್ ಜಾಸ್ತಿ ಜಸ್ಪಾಲ್, ವಾಟ್ ಆರ್ ಯು ಡೂಯಿಂಗ್? This is called ಕೋಸಂಬರಿ in Kannada. So no, I'm teaching Srija bro. She not నీ కోసంబరి అని తెలుసా? తెలుసు కదా.
ದಿವ್ಯಾ ಸುಮ್ಮನೆ ಮಾಡಿಫೈ ಮಾಡು ಒಬ್ಬಟ್ಟಿಗೆ. ದಿವ್ಯಾ ಸ್ವಲ್ಪ ಸ್ಯಾಡ್ ಆಗ್ತಿದೆ. ವೈಸ್ రీజా వైస్ దివ్య సార్ ఒబ్బట్టుకి ఇంకా లైక్ మోడిఫికేషన్స్ చేయాలి. యా బికాజ్ ఒబ్బట్ ఇస్ వెరీ డిఫికల్ట్ టు డూ. డిఫికల్ట్ టాస్క్ ಎಲ್ಲ ನಾವು ಮಾಡಕ್ಕಾಗಲ್ಲ. It's okay, leave my it. Please, huh? What is she doing, guys? ಫಸ್ಟ್ ಟೈಮ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿತ್ತು. ಈ ಸಲನೂ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಮಾಡಿದ್ರೆ ಬಂದಿಲ್ಲ ಗೈಸ್. ಸೊ ನೋಡೋಣ. ಮಾಡಿಫಿಕೇಶನ್ ನೋಡಿದ್ರ ಆಗ್ಲೇ ತೋರಿಸಿರ್ತಾಳೆ ಇವಳು ಕೋಸಂಬರಿ ಸೈಜ್ ಗೈಸ್. ಇವಳೆಲ್ಲ ಮಾಡೋದು ಮೇನ್ ರಿಸ್ಕೇ ತಗೊಳಲ್ಲ ಅಂತಾಳೆ. ನಮಗೆ ಮಾಡಕ್ ಬಿಟ್ರೆ ಫುಲ್ ಮಾಡಕ್ ಬಿಟ್ಬಿಡ್ಬೇಕು, ಅವಾಗ ಎಲ್ಲ ಸಕ್ಕತ್ತಾಗಿ ಬರುತ್ತೆ. ಗೊತ್ತಲ್ಲ ನಾವು ಮಾಡಿದ್ರೆ. ಪ್ರೋಗ್ರೆಸ್ ನೋಡಿ ಗೈಸ್. ಆಲ್ರೆಡಿ 2 ಒಬ್ಬಟ್ಟು ರೆಡಿ. ಇಲ್ಲಿ ಇನ್ನೂ ಒಂದು ಎಂಚ್ ಮೇಲೆ ದಿವ್ಯಾ ಇನ್ನೊಂದು ಮಾಡ್ತಾ ಇದ್ದಾಳೆ. ಶೆಫ್, ಒಬ್ಬಟ್ಟಿನ ಶೆಫ್. ನಾನು ಬಟ್ಟೆ ಇವಾಗ ಅಯನ್ ಮಾಡ್ಕೊತಾ ಇದ್ದೀನಿ. ಸಾರಿ, ಅಯನ್ ಅಲ್ಲ, ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಇದು ದಿವ್ಯಾ ಮನೆಯಲ್ಲಿ ಈ ಥರ ಎಲ್ಲ ಯುನೋ ಫ್ಯಾನ್ಸಿ ಸ್ಟಫ್ ಇರುತ್ತೆ ನೋಡಿ. ಸಖತ್ತಾಗಿದೆ. ನಮಗೆ ಫ್ಯಾನ್ಸಿನೇ ಅಪ್ಪ, ನಮ್ಮ ಹತ್ರ ಎಲ್ಲ ಅಯನ್ ಬಾಕ್ಸೇ ಇರೋದು. ಸೊ ನನಗೆ ಹೆಲ್ಪ್ ಮಾಡ್ತಾ ಇರೋದು ಶ್ರೀಜಾ. ಥ್ಯಾಂಕ್ಸ್ ಶ್ರೀಜಾ. ದಿವ್ಯಾ ಇನ್ನ ಇವಾಗ ಟೈಮ್ ಎಷ್ಟು? ಓ ಮೈ, ಸ್ವಲ್ಪ ಟೈಮ್ ನೋಡು ಬ್ರೋ. ನಾನು ಲಿಟ್ರಲಿ 2 hours 1 o'clock ಇಂದ ಮಾಡ್ತಾ ಇರೋದು. ಒಬ್ಬರು ನಿಂತ್ಕೊಂಡು ಮಾಡ್ತಾ ಇಲ್ಲ. ಇವ್ರಿಬ್ರು ಹೆಲ್ಪ್ ಮಾಡ್ಲಿಲ್ಲ ಅಂತಲ್ಲ, ಅಂದ್ರು ನಿಜ ಅಮ್ಮಂದ್ರೆಲ್ಲ ಹೆಂಗ್ ಮಾಡ್ತಾರೋ. ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ದೆಮ್ ಬ್ರೋ. We would be so cranky that time. ಇದಕ್ಕೆ ನೀರು ಹಾಕ್ಬೇಕಾ? 2000 years later. Happy ವರಮಹಾಲಕ್ಷ್ಮಿ. ನಾವು ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲ ಬಂದಿದ್ದೀವಿ ನೋಡಿ. ಆಫ್ಟರ್ ಓಕೆ. ಸೊ ಟೈಮ್ ಇವಾಗ 10 ಗಂಟೆ ಆಗಿದೆ. ಈವ್ನಿಂಗ್ ಒಂದ್ಸಲ ಪೂಜೆ ಮಾಡಿದ್ವಿ. ಬಟ್ ಅಡ್ಗೆ ಮಾಡೋದೆಲ್ಲ ಎಷ್ಟಿತ್ತಂದ್ರೆ ನಾವು ವಿ ನೋ ದಟ್ ನಮ್ಮ ಅಮ್ಮಂದ್ರು ಪಾಪ ವಿಲ್ ಬಿ ಸೋ ಕ್ರಾಂಕಿ. 120 ಇದ್ದಾಗ ನೋ ಇಟ್ಸ್ ಲೈಕ್ ಐಮ್ ಲೈಕ್ ಇವಾಗ ನಂಗೆ ರಿಯಲೈಸ್ ಆಗ್ತಿದೆ ಗೈಸ್, ಬಿಕಾಸ್ ಐ ವಾಸ್ ರಿಯಲಿ ಕ್ರಾಂಕಿ ಅಂಡ್ ವೆರಿ ಫುಡಿ. ಆ್ಯಂಡ್ ನಮ್ಮ ಅಮ್ಮಂಗಂತೂ ನಾನು ಎಷ್ಟು ಇಲ್ಲ ನಂಗೆ ಅದೇ ಬೇಕು ಇದೇ ಬೇಕು ಅಂತೆಲ್ಲ ಹಠ ಮಾಡ್ತಾ ಇದ್ದೆ. ಬಟ್ ನೌ ಐ ನೋ just looking at herself, guys. Ante, I'm looking very very nice. ಇವಾಗ ಹೇಳಿ ನನ್ನ ಬಗ್ಗೆ ಎಲ್ಲ ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಎಲ್ಲರೂ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅನ್ಕೊಂತಾ ಇದೀವಿ. ಸೊ ಎಸ್, ಸೊ ಅಷ್ಟೇ. ಹ್ಯಾಪಿ ವರಮಹಾಲಕ್ಷ್ಮಿ ಆಗಿ ಹೋಗಿ ಎಲ್ಲ ಮನೆಗೂ ಲಕ್ಷ್ಮಿ ಹುಕ್ಕಿ ಬರ್ಲಿ. ಹುಕ್ಕಿ ಬರಲಿ. ಎಸ್, ವರ ಮಹಾಲಕ್ಷ್ಮಿ. ಶ್ರೀಜಾ, ಎನಿ comments for my YouTube subscribers? I hope everyone has a prosperous year and always stay blessed. Yes, that's all. ಅಡುಗೆ ಮಾಡಿ ಎಷ್ಟು ಸುಸ್ತಾಗ್ಬಿಟ್ಟಿದೆ. ಸೊ ಇವಾಗ ಫೈನಲಿ ಊಟ ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅಲ್ಲ, ಸೊ ಊಟ ಮಾಡೋಣ. ಬಟ್ ಸ್ಟಿಲ್ ಮನೇಲಿ ಇದ್ದಿದ್ರೆ ಎಲ್ಲರೂ ಚೆನ್ನಾಗಿ ಫ್ಯಾಮಿಲಿ ಜೊತೆ ಎಲ್ಲ ಆಚರಿಸ್ಬೋದಿತ್ತು. ಇಟ್ಸ್ ಓಕೆ, ಹೋಮ್ ಅವೇ ಫ್ರಮ್ ಹೋಮ್ ಅಂತಾರಲ್ಲ ಆ ಥರ ಅಷ್ಟೇ. ಸೊ ಲೆಟ್ಸ್ ಈಟ್ ಆ್ಯಂಡ್ ಐ ವಿಲ್ ಶೋ ಯು ಆಲ್ ಏನೇನು ಕುಕ್ ಮಾಡಿದ್ದೀವಿ ಇವತ್ತು ಅಂತ. ಎಸ್ಪೆಷಲಿ ಒಬ್ಬಟ್ಟು ಕೇಮ್ ಔಟ್ ವೆರಿ ವೆರಿ ಗುಡ್. ಸೊ ಹೋಗಿ ನೋಡೋಣ. ಲಿಟ್ರಲಿ 10 o'clock ಆ್ಯಂಡ್ ಇವಾಗ ನಾವು ವಾವ್ ಒಬ್ಬಟ್ಟು ನೋಡಿ ಮಾಡ್ತಾನೆ ಒಂದು ತಿನ್ಬಿಟ್ಟಿದ್ದೀವಿ. ಸ್ವಲ್ಪ ಕಾರ್ನ್ ಬಜ್ಜಿನೇ ಇನ್ನೂ ಮಾಡಿಲ್ಲ, ಬಟ್
ಇಟ್ಸ್ ಫೈನ್. ಇವಾಗ ಅದಕ್ಕೆ ಕಾಯಲ್ಲಿ ಎಲ್ಲ ಇದು ಆಲ್ರೆಡಿ ಒಂದು ರೌಂಡ್ ಆಗೋಯ್ತು. ಸೆಕೆಂಡ್ ರೌಂಡ್ అంతే కదా. ఇంకా ఏమో రసం రైస్ పెట్టుకుంది. ఎస్థెటికల్ బాగుంటుంది. It is very good. The sambar is really nice. Sambar. Why am I telling rasam from that time? I don't know. Just a lot. ఇంకా ఒక రౌండ్ వస్తా ఇప్పుడు. జస్ట్ దిస్ ఈస్ ద సాంబార్, ఒబ్బట్టిన సాంబార్. అయ్యో ఇట్ ఫెల్ ఆన్ ఒబ్బట్టు. ఇట్స్ ఓకే. దీస్ ఆర్ ద థింగ్స్ వి మేడ్ టుడే గైస్. ಲೆಟ್ಸ್ ಗೋ ಆನ್ ಈಟ್ ಇನ್ 2 minutes. ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವರೆಲ್ಲ ನಂದು ಆಗೋಯ್ತು ಗೈಸ್. ಎಲ್ಲರೂ ಬರೋ ತನಕ ಕಾಯಲಿಲ್ಲ. ನಾನು ಶ್ರೀಜಪ್ಪ ಪಾಸವಾಗ್ತಾಯಿದ್ದು ನಮಗೆ, ಅದಕ್ಕೆ ತಿಂದ್ಬಿಟ್ಟು ಈಗ ಎಲ್ಲರೂ ಬಂದಿದ್ದಾರೆ. ಸೊ ಅದಕ್ಕೆ ತಿಂತಾ ಇದ್ದಾರೆ. ಬಜ್ಜಿ ನೋಡಿ ಇವಾಗ ರೆಡಿ ಆಗಿದೆ, ಎಲ್ಲ ಮುಗೀತು. ಬಟ್ ನಾವು ಇವಾಗ ತಿಂತಾ ಇದೀವಿ ಅಷ್ಟೇ. తెలుగులో ఎప్పటి నిల్చున్నానని చెప్పి నేను చెప్పాలా? హ్యాపీ వరమహాలక్ష్మి విష్ణన్న తరపుకెళ్ళి, అభి తరపుకెళ్ళి, సాయిబాయి నుంచి. ఫుడ్ ఎలా ఉంది? ఫుడ్ సాంబార్ సూపర్ గా ఉంది. ఎవరు చేశారో తెలియదు. ఎస్పెషల్లీ ఆ సాంబార్ మాత్రం నెక్స్ట్ ఉడిపి హోటల్ చేశారో కానీ తెలియదు కానీ బట్ సాంబార్ వాజ్ ఎక్స్ట్రీమ్. ఓకే లేండి. ఓకే థ్యాంక్స్. చాలు నేను చేస్తే ఎప్పటికీ రాదేమో అది. ఓకే థ్యాంక్స్ అండి. Thank you so much for watching guys. Bye. Please do like, share and subscribe.